ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರುವ ಭ್ರಷ್ಟಾಚಾರವನ್ನು ಖಂಡಿಸಿ ವಿಜಯಪುರ ನಗರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್.ಎಸ್. ಪಾಟೀಲ್ ಕುಚಬಾಳ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ವೃತ್ತದವರೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನಾ ರ್ಯಾಲಿ ಸಾಗಿತು. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದ ಪ್ರತಿಭಟನಾಕಾರರನ್ನು ಅಂಬೇಡ್ಕರ್ ವೃತ್ತದಲ್ಲೇ ಬ್ಯಾರಿಕೇಡ್ ಹಾಕಿ ಪೊಲೀಸರು ರಸ್ತೆ ಬಂದ್ ಮಾಡಿ ಪ್ರತಿಭಟನಾಕಾರರನ್ನು ತಡೆ ಹಿಡಿದರು. ಇದೇ ವೇಳೆ ಅಂಬೇಡ್ಕರ್ ವೃತ್ತಕ್ಕೆ ಅಪರ ಜಿಲ್ಲಾಧಿಕಾರಿ ಆಗಮಿಸಿ ಮನವಿ ಸ್ವೀಕರಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ನಡೀತಕ್ಕಂಥ ಈ ವಾಲ್ಮೀಕಿ ನಿಗಮದಲ್ಲಿ ಸುಮಾರು 187 ಕೋಟಿಯಷ್ಟು ನೇರವಾಗಿ ಇದು ಯಾವುದೇ ಆ ಕಡೆ ಕೆಲಸ ಮಾಡಿ ಅರ್ಧಂಬರ್ಧ ತಿಂದದ್ದಲ್ಲ, ನೇರವಾಗಿಯೇ ತಮ್ಮ ಖಜಾನೆಗೆ ಹಾಕಿಕೊಂಡಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತಿನ ದಿವಸ ಏನು ಭಾರತೀಯ ಜನತಾ ಪಕ್ಷ ಹಾಗೂ ಎಸ್.ಟಿ. ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ಎಲ್ಲ ಉಪಜಾತಿಗಳ ಸಮಾಜದ ಬಂಧುಗಳೇ, ಕಾರ್ಯಕರ್ತ ಬಂಧುಗಳೇ, ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಬಂಧುಗಳೇ, ನಿಮಗೆ ನೆನಪಿರಲಿ, ಚುನಾವಣೆ ಸಂದರ್ಭದಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅಂತ ಹೆಸರು ಹೇಳಿಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಇವತ್ತಿನ ದಿನ ನಮ್ಮ ಸೋದರ ಅನಿಲ್ ಜಮಾದಾರ್ ಹೇಳಿದಾಗೆ ಅಲ್ಪಸಂಖ್ಯಾತರ ಓಲೈಕೆಯನ್ನು ಹೊರತುಪಡಿಸಿ ನಾವಿರ್ತಕ್ಕಂಥ ದಲಿತರು ಹಾಗೂ ಹಿಂದುಳಿದವರ ಅನುದಾನವನ್ನೇ ಏಕೆ ಇವರು ಬೇರೆ ಸುಮಾರು SC/P TSP ಯೋಜನೆಯಲ್ಲಿ ಬರ್ತಕ್ಕಂಥ 25,000 ಕೋಟಿ ಹಣವನ್ನ ನಮ್ಮ ಸಮುದಾಯದ ಬಡವರಿಗೆ ಒಂದು ಅಭಿವೃದ್ಧಿಗಿರ್ತಕ್ಕಂಥ ಹಣವನ್ನ ಬೇರೆ ಯೋಜನೆ ಹಾಕುವ ಮುಖಾಂತರ ನಮಗೆ ಮೊಟ್ಟ ಮೊದಲನೇದಾಗಿ ಹೊರತು ಕೊಟ್ಟಂತ ಸಿದ್ದರಾಮಯ್ಯನ ಸರ್ಕಾರ. ಆದರೆ ಅಷ್ಟಕ್ಕೆ ಬಿಡಲಿಲ್ಲ, ಭಾರತೀಯ ಜನತಾ ಪಕ್ಷದ ಎಲ್ಲರೂ ಹೋರಾಟ ಮಾಡಿದ್ವಿ. ಜಿಲ್ಲೆ ಅಧ್ಯಕ್ಷರಲ್ಲಿ ವಿಜಯಪುರದಲ್ಲೂ ಸಹಿತ ಹೋರಾಟ ಮಾಡಿದ್ವಿ, ರಾಜ್ಯಾದ್ಯಂತ ಹೋರಾಟ ಮಾಡಿದ್ವಿ. ಆದ್ರೆ ಸಿದ್ದರಾಮಯ್ಯನವರಿಗೆ ಒಂದು ಗಟ್ಟಿ ಏನದ ಅಂದ್ರೆ ಇವ್ರಿಗೆ ಏನ್ ಮಾಡಿದ್ರು ನಡೀತದ. ಒಂದು ಅರ್ಥ ಇರಲಿ ಬಂಧುಗಳೇ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ನಾಯಕರು, ಶಾಸಕರು ಇಲ್ಲಿವರೆಗೆ ಒಬ್ರು ತುಟಿ ಬಿಚ್ಚಿಲ್ಲ. ನೆನಪಿರ್ಲಿ ಬಂಧುಗಳೇ, ನಿಮ್ಮೆಲ್ಲರಲ್ಲಿ ಒಬ್ರು ತುಟಿ ಬಿಚ್ಚಿಲ್ಲ. ಯಾಕಂದ್ರ ಸಿದ್ದರಾಮಯ್ಯನವರು ಏನು ಮಾಡಿದ್ರು ನಡೀತದ ಅನ್ನುವಂಥದ್ದು ವಾತಾವರಣ ಈ ಸಮುದಾಯಕ್ಕೆ ಏನು ಮಾಡಿದ್ರು ನಡೀತದ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ನಾವೆಲ್ಲ ಎಚ್ಚೆತ್ತುಕೊಳ್ಳದಿದ್ದರೆ ಇನ್ನೊಂದು ಸಣ್ಣ ವಿಷಯ ಹೇಳ್ತೀನಿ. ನಿನ್ನೆ ಮತ್ತು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗಾರ ಹನುಮಂತವರು ಹೇಳಿದ್ರು, ಕೇಂದ್ರ ಸರ್ಕಾರದಿಂದ ಪರಿಶಿಷ್ಟ ಪಂಗಡಕ್ಕೆ 83 ಕೋಟಿಯಷ್ಟು ಹಣವನ್ನು ರಾಜ್ಯ ಸರ್ಕಾರದ ನಮ್ಮ ಸಮುದಾಯಕ್ಕೆ ಬಂದಿದೆ. ಆದ್ರೆ ಇಲ್ಲಿವರೆಗೆ ಅದಕ್ಕೆ ಲೆಕ್ಕನೇ ಇಲ್ಲ, ಎಲ್ಲದನ್ನೋದು ಗೊತ್ತೇ ಇಲ್ಲ. ಅಂದ್ರೆ ಏನ್ರಿ ಸಿದ್ದರಾಮಯ್ಯನವರೇ, ನೀವು ಪೂರ್ತಿ ನಮ್ಮ ಸಮಾಜ ಸತ್ತ ಹೊಡಿಬೇಕಂತ ಮಾಡ್ರಿ ಅಂದಂಗಾಯ್ತು ಈ ಸಂದರ್ಭದಲ್ಲಿ. ಹೀಗಾಗಿ ನಾವು ಇದನ್ನ ನಮ್ಮ ಹಣವನ್ನ ಮರಳಿ ನಮ್ಮ ಸಮುದಾಯಕ್ಕೆ ಕೊಡದೇ ಹೋಗಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸುವವರೆಗೂ ಭಾರತೀಯ ಜನತಾ ಪಕ್ಷ ಬಿಡೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಸೂಚನೆ ಕೊಡೋ ತನಕ ಮಾತ್ರ ನಾವು ಈ ಒಂದು ಹೋರಾಟ ಮುಗಿಸಿ ಇಲ್ಲಿ ಕೈ ಬಿಡ್ತೇವೆ. ಕೆಲವೇ ದಿನಗಳಲ್ಲಿ ಏನಾದರೂ ನೀವು ಮರಳಿ ನಮ್ಮ ಅನುದಾನವನ್ನು ನಮಗೆ ಕೊಡದೇ ಹೋದಲ್ಲಿ ಪ್ರತಿಯೊಂದು ಹೆಣ್ಣು ಗಂಡು ಎಲ್ಲ SC ST ಹಿಂದುಳಿದ ಎಲ್ಲರೂ ಕೂಡ ಬೀದಿಗಿಳಿದು ನಮ್ಮ ಜೀವ ಹೋದ್ರೂ ಸಹಿತ ಈ ಅನುದಾನವನ್ನ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ